ನಾನು ಇಲ್ಲಿರ್ತಕ್ಕಂಥದ್ದು ಒಂದು ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಏನು RBSSN ಅಂತಕ್ಕಂತಹ ಮೈನ್ ಕಂಪನಿ ಇದೆ. ಆ ಕಂಪನಿಯ ಬಳಿ ಇರ್ತಕ್ಕಂಥದ್ದು ಇದು ಒಂದು ಹೆಚ್ಚು ಕಡಿಮೆ 188 ಎಕರೆ ಪ್ರದೇಶದ ಈ ಒಂದು ಮೈನಿಂಗ್ ಲೀಸ್ ಕಂಪನಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದು ಎಲ್ಲವೂ ಕೂಡ ಸರ್ಕಾರಿ ಲ್ಯಾಂಡಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದೇ ಈ ಲ್ಯಾಂಡ್ನ ಪಕ್ಕಕ್ಕೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಹಾಕಬೇಕು ಅಂತೇಳಿ ಹಿಂದೆ ಕ್ಯಾಬಿನೆಟಲ್ಲಿ ಕೂಡ ಅಪ್ರೂವಲ್ ಆಗಿತ್ತು. ಹಂಪಿ ಶುಗರ್ಸ್ ಅಂತೇಳಿ ಮಾಡಬೇಕು ಅಂತೇಳಿ ಕೂಡ ಅಪ್ರೂವಲ್ ಆಗಿತ್ತು. ಆದರೆ ಎಲ್ಲ ಒಂದು ಕಡೆ ಇದು RBSSNಗೆ ಸುಮಾರು 1986ರಲ್ಲಿ ಒಂದಿಷ್ಟು ಜಮೀನು 78 ಎಕರೆ ಜಮೀನನ್ನು 20 ವರ್ಷಕ್ಕೆ ಲೀಸಿಗೆ ಕೊಡ್ತಾರೆ. ಅದಾದ ನಂತರ 2006ರಲ್ಲಿ 188ಕ್ಕೆ ಆ ಒಂದು ಎಕರೆ ಪ್ರದೇಶವನ್ನು ಆ ಒಂದು ವಿಸ್ತರಣೆಯನ್ನು ಮಾಡ್ತಾರೆ. ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಜಮೀನನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಆಗ್ರಹವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಾನು ಇಲ್ಲಿರ್ತಕ್ಕಂಥದ್ದು ಒಂದು ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಏನು RBSSN ಅಂತಕ್ಕಂತಹ ಮೈನ್ ಕಂಪನಿ ಇದೆ. ಆ ಕಂಪನಿಯ ಬಳಿ ಇರ್ತಕ್ಕಂಥದ್ದು ಇದು ಒಂದು ಹೆಚ್ಚು ಕಡಿಮೆ 188 ಎಕರೆ ಪ್ರದೇಶದ ಈ ಒಂದು ಮೈನಿಂಗ್ ಲೀಸ್ ಕಂಪನಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದು ಎಲ್ಲವೂ ಕೂಡ ಸರ್ಕಾರಿ ಲ್ಯಾಂಡಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದೇ ಈ ಲ್ಯಾಂಡ್ನ ಪಕ್ಕಕ್ಕೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಹಾಕಬೇಕು ಅಂತೇಳಿ ಹಿಂದೆ ಕ್ಯಾಬಿನೆಟಲ್ಲಿ ಕೂಡ ಅಪ್ರೂವಲ್ ಆಗಿತ್ತು. ಹಂಪಿ ಶುಗರ್ಸ್ ಅಂತೇಳಿ ಮಾಡಬೇಕು ಅಂತೇಳಿ ಕೂಡ ಅಪ್ರೂವಲ್ ಆಗಿತ್ತು. ಆದರೆ ಎಲ್ಲ ಒಂದು ಕಡೆ ಇದು RBSSNಗೆ ಸುಮಾರು 1986ರಲ್ಲಿ ಒಂದಿಷ್ಟು ಜಮೀನು 78 ಎಕರೆ ಜಮೀನನ್ನು 20 ವರ್ಷಕ್ಕೆ ಲೀಸಿಗೆ ಕೊಡ್ತಾರೆ. ಅದಾದ ನಂತರ 2006ರಲ್ಲಿ 188ಕ್ಕೆ ಆ ಒಂದು ಎಕರೆ ಪ್ರದೇಶವನ್ನು ಆ ಒಂದು ವಿಸ್ತರಣೆಯನ್ನು ಮಾಡ್ತಾರೆ. ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಜಮೀನನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಆಗ್ರಹವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಾನು ಇಲ್ಲಿರ್ತಕ್ಕಂಥದ್ದು ಒಂದು ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಏನು RBSSN ಅಂತಕ್ಕಂತಹ ಮೈನ್ ಕಂಪನಿ ಇದೆ. ಆ ಕಂಪನಿಯ ಬಳಿ ಇರ್ತಕ್ಕಂಥದ್ದು ಇದು ಒಂದು ಹೆಚ್ಚು ಕಡಿಮೆ 188 ಎಕರೆ ಪ್ರದೇಶದ ಈ ಒಂದು ಮೈನಿಂಗ್ ಲೀಸ್ ಕಂಪನಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದು ಎಲ್ಲವೂ ಕೂಡ ಸರ್ಕಾರಿ ಲ್ಯಾಂಡಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದೇ ಈ ಲ್ಯಾಂಡ್ನ ಪಕ್ಕಕ್ಕೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಹಾಕಬೇಕು ಅಂತೇಳಿ ಹಿಂದೆ ಕ್ಯಾಬಿನೆಟಲ್ಲಿ ಕೂಡ ಅಪ್ರೂವಲ್ ಆಗಿತ್ತು. ಹಂಪಿ ಶುಗರ್ಸ್ ಅಂತೇಳಿ ಮಾಡಬೇಕು ಅಂತೇಳಿ ಕೂಡ ಅಪ್ರೂವಲ್ ಆಗಿತ್ತು. ಆದರೆ ಎಲ್ಲ ಒಂದು ಕಡೆ ಇದು RBSSNಗೆ ಸುಮಾರು 1986ರಲ್ಲಿ ಒಂದಿಷ್ಟು ಜಮೀನು 78 ಎಕರೆ ಜಮೀನನ್ನು 20 ವರ್ಷಕ್ಕೆ ಲೀಸಿಗೆ ಕೊಡ್ತಾರೆ. ಅದಾದ ನಂತರ 2006ರಲ್ಲಿ 188ಕ್ಕೆ ಆ ಒಂದು ಎಕರೆ ಪ್ರದೇಶವನ್ನು ಆ ಒಂದು ವಿಸ್ತರಣೆಯನ್ನು ಮಾಡ್ತಾರೆ. ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಜಮೀನನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಆಗ್ರಹವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಾನು ಇಲ್ಲಿರ್ತಕ್ಕಂಥದ್ದು ಒಂದು ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಏನು RBSSN ಅಂತಕ್ಕಂತಹ ಮೈನ್ ಕಂಪನಿ ಇದೆ. ಆ ಕಂಪನಿಯ ಬಳಿ ಇರ್ತಕ್ಕಂಥದ್ದು ಇದು ಒಂದು ಹೆಚ್ಚು ಕಡಿಮೆ 188 ಎಕರೆ ಪ್ರದೇಶದ ಈ ಒಂದು ಮೈನಿಂಗ್ ಲೀಸ್ ಕಂಪನಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದು ಎಲ್ಲವೂ ಕೂಡ ಸರ್ಕಾರಿ ಲ್ಯಾಂಡಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದೇ ಈ ಲ್ಯಾಂಡ್ನ ಪಕ್ಕಕ್ಕೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಹಾಕಬೇಕು ಅಂತೇಳಿ ಹಿಂದೆ ಕ್ಯಾಬಿನೆಟಲ್ಲಿ ಕೂಡ ಅಪ್ರೂವಲ್ ಆಗಿತ್ತು. ಹಂಪಿ ಶುಗರ್ಸ್ ಅಂತೇಳಿ ಮಾಡಬೇಕು ಅಂತೇಳಿ ಕೂಡ ಅಪ್ರೂವಲ್ ಆಗಿತ್ತು. ಆದರೆ ಎಲ್ಲ ಒಂದು ಕಡೆ ಇದು RBSSNಗೆ ಸುಮಾರು 1986ರಲ್ಲಿ ಒಂದಿಷ್ಟು ಜಮೀನು 78 ಎಕರೆ ಜಮೀನನ್ನು 20 ವರ್ಷಕ್ಕೆ ಲೀಸಿಗೆ ಕೊಡ್ತಾರೆ. ಅದಾದ ನಂತರ 2006ರಲ್ಲಿ 188ಕ್ಕೆ ಆ ಒಂದು ಎಕರೆ ಪ್ರದೇಶವನ್ನು ಆ ಒಂದು ವಿಸ್ತರಣೆಯನ್ನು ಮಾಡ್ತಾರೆ. ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಜಮೀನನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಆಗ್ರಹವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಾನು ಇಲ್ಲಿರ್ತಕ್ಕಂಥದ್ದು ಒಂದು ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಏನು RBSSN ಅಂತಕ್ಕಂತಹ ಮೈನ್ ಕಂಪನಿ ಇದೆ. ಆ ಕಂಪನಿಯ ಬಳಿ ಇರ್ತಕ್ಕಂಥದ್ದು ಇದು ಒಂದು ಹೆಚ್ಚು ಕಡಿಮೆ 188 ಎಕರೆ ಪ್ರದೇಶದ ಈ ಒಂದು ಮೈನಿಂಗ್ ಲೀಸ್ ಕಂಪನಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದು ಎಲ್ಲವೂ ಕೂಡ ಸರ್ಕಾರಿ ಲ್ಯಾಂಡಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದೇ ಈ ಲ್ಯಾಂಡ್ನ ಪಕ್ಕಕ್ಕೆ
ಸಕ್ಕರೆ ಕಾರ್ಖಾನೆಯನ್ನು ಕೂಡ ಹಾಕಬೇಕು ಅಂತೇಳಿ ಹಿಂದೆ ಕ್ಯಾಬಿನೆಟಲ್ಲೂ ಕೂಡ ಅಪ್ರೂವಲ್ ಆಗಿತ್ತು. ಹಂಪಿ ಶುಗರ್ಸ್ ಅಂತೇಳಿ ಮಾಡಬೇಕು ಅಂತೇಳಿ ಕೂಡ ಅಪ್ರೂವಲ್ ಆಗಿತ್ತು. ಆದರೆ ಎಲ್ಲ ಒಂದು ಕಡೆ ಇದು RBSSNಗೆ ಸುಮಾರು 1986ರಲ್ಲಿ ಒಂದಿಷ್ಟು ಜಮೀನು 78 ಎಕರೆ ಜಮೀನನ್ನು 20 ವರ್ಷಕ್ಕೆ ಲೀಸಿಗೆ ಕೊಡ್ತಾರೆ. ಅದಾದ ನಂತರ 2006ರಲ್ಲಿ 188ಕ್ಕೆ ಆ ಒಂದು ಎಕರೆ ಪ್ರದೇಶವನ್ನು ಆ ಒಂದು ವಿಸ್ತರಣೆಯನ್ನು ಮಾಡ್ತಾರೆ. ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಜಮೀನನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಆಗ್ರಹವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಾನು ಇಲ್ಲಿರ್ತಕ್ಕಂಥದ್ದು ಒಂದು ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಏನು RBSSN ಅಂತಕ್ಕಂತಹ ಮೈನ್ ಕಂಪನಿ ಇದೆ. ಆ ಕಂಪನಿಯ ಬಳಿ ಇರ್ತಕ್ಕಂಥದ್ದು ಇದು ಒಂದು ಹೆಚ್ಚು ಕಡಿಮೆ 188 ಎಕರೆ ಪ್ರದೇಶದ ಈ ಒಂದು ಮೈನಿಂಗ್ ಲೀಸ್ ಕಂಪನಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದು ಎಲ್ಲವೂ ಕೂಡ ಸರ್ಕಾರಿ ಲ್ಯಾಂಡಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದೇ ಈ ಲ್ಯಾಂಡ್ನ ಪಕ್ಕಕ್ಕೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಹಾಕಬೇಕು ಅಂತೇಳಿ ಹಿಂದೆ ಕ್ಯಾಬಿನೆಟಲ್ಲೂ ಕೂಡ ಅಪ್ರೂವಲ್ ಆಗಿತ್ತು. ಹಂಪಿ ಶುಗರ್ಸ್ ಅಂತೇಳಿ ಮಾಡಬೇಕು ಅಂತೇಳಿ ಕೂಡ ಅಪ್ರೂವಲ್ ಆಗಿತ್ತು. ಆದರೆ ಎಲ್ಲ ಒಂದು ಕಡೆ ಇದು RBSSNಗೆ ಸುಮಾರು 1986ರಲ್ಲಿ ಒಂದಿಷ್ಟು ಜಮೀನು 78 ಎಕರೆ ಜಮೀನನ್ನು 20 ವರ್ಷಕ್ಕೆ ಲೀಸಿಗೆ ಕೊಡ್ತಾರೆ. ಅದಾದ ನಂತರ 2006ರಲ್ಲಿ 188ಕ್ಕೆ ಆ ಒಂದು ಎಕರೆ ಪ್ರದೇಶವನ್ನು ಆ ಒಂದು ವಿಸ್ತರಣೆಯನ್ನು ಮಾಡ್ತಾರೆ. ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಜಮೀನನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಆಗ್ರಹವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಾನು ಇಲ್ಲಿರ್ತಕ್ಕಂಥದ್ದು ಒಂದು ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಏನು RBSSN ಅಂತಕ್ಕಂತಹ ಮೈನ್ ಕಂಪನಿ ಇದೆ. ಆ ಕಂಪನಿಯ ಬಳಿ ಇರ್ತಕ್ಕಂಥದ್ದು ಇದು ಒಂದು ಹೆಚ್ಚು ಕಡಿಮೆ 188 ಎಕರೆ ಪ್ರದೇಶದ ಈ ಒಂದು ಮೈನಿಂಗ್ ಲೀಸ್ ಕಂಪನಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದು ಎಲ್ಲವೂ ಕೂಡ ಸರ್ಕಾರಿ ಲ್ಯಾಂಡಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದೇ ಈ ಲ್ಯಾಂಡ್ನ ಪಕ್ಕಕ್ಕೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಹಾಕಬೇಕು ಅಂತೇಳಿ ಹಿಂದೆ ಕ್ಯಾಬಿನೆಟಲ್ಲೂ ಕೂಡ ಅಪ್ರೂವಲ್ ಆಗಿತ್ತು. ಹಂಪಿ ಶುಗರ್ಸ್ ಅಂತೇಳಿ ಮಾಡಬೇಕು ಅಂತೇಳಿ ಕೂಡ ಅಪ್ರೂವಲ್ ಆಗಿತ್ತು. ಆದರೆ ಎಲ್ಲ ಒಂದು ಕಡೆ ಇದು RBSSNಗೆ ಸುಮಾರು 1986ರಲ್ಲಿ ಒಂದಿಷ್ಟು ಜಮೀನು 78 ಎಕರೆ ಜಮೀನನ್ನು 20 ವರ್ಷಕ್ಕೆ ಲೀಸಿಗೆ ಕೊಡ್ತಾರೆ. ಅದಾದ ನಂತರ 2006ರಲ್ಲಿ 188ಕ್ಕೆ ಆ ಒಂದು ಎಕರೆ ಪ್ರದೇಶವನ್ನು ಆ ಒಂದು ವಿಸ್ತರಣೆಯನ್ನು ಮಾಡ್ತಾರೆ. ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಜಮೀನನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಆಗ್ರಹವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಾನು ಇಲ್ಲಿರ್ತಕ್ಕಂಥದ್ದು ಒಂದು ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಏನು RBSSN ಅಂತಕ್ಕಂತಹ ಮೈನ್ ಕಂಪನಿ ಇದೆ. ಆ ಕಂಪನಿಯ ಬಳಿ ಇರ್ತಕ್ಕಂಥದ್ದು ಇದು ಒಂದು ಹೆಚ್ಚು ಕಡಿಮೆ 188 ಎಕರೆ ಪ್ರದೇಶದ ಈ ಒಂದು ಮೈನಿಂಗ್ ಲೀಸ್ ಕಂಪನಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇದು ಎಲ್ಲವೂ ಕೂಡ ಸರ್ಕಾರಿ ಲ್ಯಾಂಡಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದೇ ಈ ಲ್ಯಾಂಡ್ನ ಪಕ್ಕಕ್ಕೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಹಾಕಬೇಕು ಅಂತೇಳಿ ಹಿಂದೆ ಕ್ಯಾಬಿನೆಟಲ್ಲೂ ಕೂಡ ಅಪ್ರೂವಲ್ ಆಗಿತ್ತು. ಹಂಪಿ ಶುಗರ್ಸ್ ಅಂತೇಳಿ ಮಾಡಬೇಕು ಅಂತೇಳಿ ಕೂಡ ಅಪ್ರೂವಲ್ ಆಗಿತ್ತು. ಆದರೆ ಎಲ್ಲ ಒಂದು ಕಡೆ ಇದು RBSSNಗೆ ಸುಮಾರು 1986ರಲ್ಲಿ ಒಂದಿಷ್ಟು ಜಮೀನು 78 ಎಕರೆ ಜಮೀನನ್ನು 20 ವರ್ಷಕ್ಕೆ ಲೀಸಿಗೆ ಕೊಡ್ತಾರೆ. ಅದಾದ ನಂತರ 2006ರಲ್ಲಿ 188ಕ್ಕೆ ಆ ಒಂದು ಎಕರೆ ಪ್ರದೇಶವನ್ನು ಆ ಒಂದು ವಿಸ್ತರಣೆಯನ್ನು ಮಾಡ್ತಾರೆ. ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಜಮೀನನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಆಗ್ರಹವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.